ಹಾಯ್ ಹಲೋ ನಮಸ್ತೆ, ಹೇಗಿದ್ರೆ ಎಲ್ಲರೂ? ನಾನು ಮುಮ್ತಾಜ್. ಬನ್ನಿ ಇವತ್ತಿನ ರೆಸಿಪಿ ನೋಡೋಣ. ಇವತ್ತು ನಾನು ಪ್ರೋಟೀನ್ ರಿಚ್ ಆದಂಥ ಒಂದು ಹೆಲ್ತಿ ಆದಂಥ ಲಡ್ಡು ರೆಸಿಪಿ ತೋರಿಸ್ತಾ ಇದ್ದೀನಿ. ದಿನಕ್ಕೆ ಒಂದು ಲಡ್ಡು ಸಾಕು, ದಿನ ಪೂರ್ತಿ ಎನರ್ಜಿ ಸಿಗಲಿಕ್ಕೆ. ಆಮೇಲೆ ನಮ್ಮ ದೇಹದಲ್ಲೆಲ್ಲ ಕಬ್ಬಿಣದ ಅಂಶ ಕಡಿಮೆ ಇರೋರಿಗೆ ಮತ್ತು ಕೂದಲು ಉದುರೋರಿಗೆ ಇಂಥದ್ದಕ್ಕೆಲ್ಲ ಒಂದು ಲಡ್ಡು ತಿಂದರೆ ಸಾಕು. ಇದಕ್ಕೆ ನಾವು ಬೆಲ್ಲ ಸಕ್ಕರೆ ಯಾವುದು ಸೇರಿಸಲ್ಲ. ತುಂಬಾ ಹೆಲ್ತಿ ಆದಂಥ ತುಂಬಾ ಟೇಸ್ಟಿ ಆದಂಥ ಒಂದು ಲಡ್ಡು ಇದು. ಬನ್ನಿ ನೋಡೋಣ ಯಾವ ರೀತಿ ಮಾಡೋದಂತ. ನೋಡಿ, ಸ್ಟವ್ ಆನ್ ಮಾಡಿಬಿಟ್ಟು ಒಂದು ಪ್ಯಾನ್ ಇಟ್ಟಿದ್ದೇನೆ. ಅದಕ್ಕೆ ಒಂದು ಮುಕ್ಕಾಲು ಕಪ್ಪಿನಷ್ಟು ಪಿಸ್ತಾ ಹಾಕ್ತಾ ಇದ್ದೀನಿ. ಆಮೇಲೆ ಮುಕ್ಕಾಲು ಕಪ್ಪಿನಷ್ಟು ಬಾದಾಮು, ಒಂದು ಅರ್ಧ ಕಪ್ಪಿನಷ್ಟು ಗೋಡಂಬಿ, ಒಂದು ಕಪ್ಪು ಫುಲ್ಲಾಗಿ ನಾನಿವಾಗ ಇದು ವಾಲ್ನಟ್ ಹಾಕ್ತಾ ಇದ್ದೀನಿ. ಇದು ನಿಮಗೆ ಎಲ್ಲ ಒಂದೇ ಅಳತೆಯಲ್ಲಿ ತಗೋಬೇಕಾದ್ರೆ ಆ ಥರ ಕೂಡ ತಗೋಬೋದು, ಇಲ್ಲಾಂದರೆ ಈ ರೀತಿ ಯಾವ ಥರ ಬೇಕೋ ಆ ಥರ ತಗೊಳ್ಳಿ. ಇದೆಲ್ಲ ಚೆನ್ನಾಗಿ ರೋಸ್ಟ್ ಆಗಬೇಕು, ಜಾಸ್ತಿ ಹೊತ್ತು ಬೇಕಂತಿಲ್ಲ. ಸ್ವಲ್ಪ ಚೆನ್ನಾಗಿದೆ ಬಿಸಿಯಾಗಿ ಬರುತ್ತಲ್ಲ ಆ ಥರ ಸ್ವಲ್ಪ ಹೊತ್ತು ಇದು ರೋಸ್ಟ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಇದು ರೋಸ್ಟ್ ಆಗಿ ಬಂದಿದೆ, ಚೆನ್ನಾಗಿ ಬಿಸಿಯಾಗಿ ಬಂದಿದೆ. ಇಷ್ಟು ಸಾಕು ನೋಡಿ, ಈ ಥರ ಇಷ್ಟು ಸಾಕು. ಇದೊಂದು ಪ್ಲೇಟಿಗೆ ಹಾಕ್ತಾ ಇದ್ದೀನಿ. ಆಮೇಲೆ ನೋಡಿ, ಅದೇ ಪ್ಯಾನಿಗೆ ಒಂದು ಅರ್ಧ ಕಪ್ಪಿನಷ್ಟು ಪಂಪ್ಕಿನ್ ಸೀಡ್, ಇದು ಕೂಡ ಹಾಗೆಯೇ ಸ್ವಲ್ಪ ಹೊತ್ತು ಇದರಲ್ಲಿ ರೋಸ್ಟ್ ಮಾಡ್ಕೋಬೇಕು. ನೋಡಿ, ಇದು ರೋಸ್ಟ್ ಆಯಿತು. ಇದನ್ನು ಒಂದು ಪಾತ್ರಕ್ಕೆ ಹಾಕುವ. ಆಮೇಲೆ ಒಂದು ಅರ್ಧ ಕಪ್ಪಿನಷ್ಟು ಫ್ಲ್ಯಾಕ್ಸ್ ಸೀಡ್ ಕೂಡ ಹಾಗೆಯೇ ಇದು ಸ್ವಲ್ಪ ಹೊತ್ತು ರೋಸ್ಟ್ ಆಗಬೇಕು. ನೋಡಿ, ಈ ಥರ ಇದು ಕೂಡ ಇವಾಗ ರೋಸ್ಟ್ ಆಗಿ ಬಂದಿದೆ. ಇಷ್ಟು ಸಾಕು. ಇದು ಒಂದು ಪಾತ್ರಕ್ಕೆ ಹಾಕುವ. ಆಮೇಲೆ ಒಂದು ಅರ್ಧ ಕಪ್ಪಿನಷ್ಟು ಕಪ್ಪು ಎಳ್ಳು ಬರುತ್ತಲ್ಲ, ಅದನ್ನು ರೋಸ್ಟ್ ಮಾಡ್ಕೋಬೇಕು. ಇದು ಎಳ್ಳು ಬೇಕಾದರೆ ಸ್ವಲ್ಪ ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕ್ಬೋದು. ಇದು ಕೂದಲಿಗೆ ತುಂಬಾ ಒಳ್ಳೆಯದು, ಕೂದಲು ಉದುರಿಕೆಲ್ಲ ಇರುತ್ತಲ್ಲ ಅದಕ್ಕೆಲ್ಲ ತುಂಬಾ ಒಳ್ಳೆಯದು. ಅದು ಕೂಡ ಹಾಗೆ ನೋಡಿ ರೋಸ್ಟ್ ಆಗ್ತಾ ಬಂತು. ಇಷ್ಟು ಸಾಕು. ನಾನಿಲ್ಲಿ ಫ್ಲ್ಯಾಕ್ಸ್ ಸೀಡ್ ಮತ್ತು ಇದು ಎಳ್ಳು ಬೇರೆ ಬೇರೆ ಇಟ್ಟಿದ್ದೇನೆ, ಮಿಕ್ಕಿದೆಲ್ಲ ಒಟ್ಟಿಗೆ ಮಾಡಿದ್ದೇನೆ. ಅದು ಎಲ್ಲ ನೋಡಿ ಈ ಥರ ಒಟ್ಟಿಗೆ ಹಾಕಿದ್ದೇನೆ. ಇದು ಸ್ವಲ್ಪ ತಣ್ಣಗಾಗಬೇಕು. ಇವಾಗ ಇದು ತಣ್ಣಗಾಗಿದೆ, ಇನ್ನು ಇದು ಪುಡಿ ಮಾಡಿದರೆ ಆಯಿತು. ತಣ್ಣಗಾದ ನಂತರ ನಾವು ಇದು ಮಿಕ್ಸಿ ಜಾರಿಗೆ ಹಾಕಿ ಪೌಡ್ರ್ ಮಾಡ್ಕೊಂಡ್ರೆ ಆಯಿತು. ಜಾಸ್ತಿ ನೈಸಾಗಿ ಪೌಡ್ರ್ ಮಾಡ್ಕೋಬಾರ್ದು, ನಾನು ತೋರಿಸ್ತೀನಿ. ತರಿಯಾಗಿ ಪೌಡ್ರ್ ಮಾಡಿದರೆ ಆಯಿತು. ಇದಿವಾಗ ಒಂದೇ ಸಲ ಹಾಕಿ ಪುಡಿ ಮಾಡೋದು ಬೇಡ. ನಾನಿವಾಗ 2 ಸಲ ಹಾಕಿ ಒಂದು ಅರ್ಧ ಭಾಗದಷ್ಟು ಹಾಕಿದ್ರೆ ಆಯಿತು. ಮಿಕ್ಸಿ ಜಾರಲ್ಲಿ ನೀರಿನ ಅಂಶ ಇರಬಾರ್ದು. ನೋಡಿ, ಇಷ್ಟು ಸಾಕು ಕಾಣುತ್ತಲ್ಲ, ಅರ್ಧ ಭಾಗದಷ್ಟು ಸಾಕು. ಇದನ್ನು ಪುಡಿ ಮಾಡ್ಕೊಳ್ಳುವ. ನೋಡಿ, ಈ ಥರ ಸ್ವಲ್ಪ ತರಿಯಾಗಿ ಪೌಡ್ರ್ ಮಾಡ್ಕೋಬೇಕು. ಅವಾಗ ಲಡ್ಡು ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದರಲ್ಲಿ ನಾನಿವಾಗ ಎಳ್ಳು ಮತ್ತು ಫ್ಲ್ಯಾಕ್ಸ್ ಸೀಡ್ ಬೇರೆ ಬೇರೆ ಪುಡಿ ಮಾಡಿ ಹಾಕ್ತಾಯಿದ್ದೀನಿ. ನೋಡಿ, ಫ್ಲ್ಯಾಕ್ಸ್ ಸೀಡ್ ಪುಡಿ ಮಾಡುವಾಗ ಸ್ವಲ್ಪ ನೈಸ್ ಆಗಬೇಕು, ಯಾಕಂದರೆ ಅದರ ಸ್ಕಿನ್ ಸ್ವಲ್ಪ ಗಟ್ಟಿ, ಅದಕ್ಕೋಸ್ಕರ ಸ್ವಲ್ಪ ನೈಸ್ ಆಗಲಿ. ಆಮೇಲೆ ಎಳ್ಳು ತರಿಯಾಗಿ ಪುಡಿ ಮಾಡಿದ್ರೆ ಆಯಿತು. ನೋಡಿ, ಎಲ್ಲನೂ ಇವಾಗ ಪುಡಿ ಮಾಡಿ ಆಯಿತು. ಈ ಥರ ಮಿಕ್ಸಿಲಿ ರೆಡಿ ಆಯಿತು. ಇನ್ನು ಇದಕ್ಕೆ ನಾವು ಲಡ್ಡು ಮಾಡಬೇಕಲ್ಲ, ಉಂಡೆ ಮಾಡಬೇಕಲ್ಲ, ಅದಕ್ಕೆ ಖರ್ಜೂರ ಬೇಕು, ಡೇಟ್ಸ್ ಬೇಕು. ಒಂದು ಪ್ಯಾನ್ ಇಟ್ಟಿದ್ದೇನೆ, ಅದಕ್ಕೆ ಸ್ವಲ್ಪ ತುಪ್ಪ ಹಾಕುವ. ಒಂದು 2 ಟೇಬಲ್ ಸ್ಪೂನ್ ಬೇಕಾದರೆ ಮತ್ತೆ ಹಾಕಿದರೆ ಆಯಿತು. 2 ಸ್ಪೂನ್ ತುಪ್ಪ ಹಾಕಿ ಒಂದು 3/4 kg ಸಾಕಾಗ್ಬೋದು ಇದಕ್ಕೆ ಡೇಟ್ಸ್. ಇದರಲ್ಲಿ 3/4 kg ಸ್ವಲ್ಪ ಜಾಸ್ತಿ ಇದೆ. 1 kg ಬೇಕಂತಿಲ್ಲ, 1 kg ಸ್ವಲ್ಪ ಕಡಿಮೆ ಸಾಕು. ಜಾಸ್ತಿ ಡೇಟ್ಸ್ ತಗೊಂಡ್ರೆ ಜಾಸ್ತಿ ಸಿಹಿ ಇರುತ್ತೆ, ಆವಾಗ ನಮಗೆ ಜಾಸ್ತಿ ಸಿಹಿ ಎಲ್ಲಷ್ಟು ಚೆನ್ನಾಗಿರಲ್ಲ ತಿನ್ನಲಿಕ್ಕೆ. ನೋಡ್ಕೊಳ್ಳಿ, 1 kg ಬೇಕಂತಿಲ್ಲ, ಅದರ ಒಳಗಡೆ ಸಾಕಾಗುತ್ತೆ. ತುಪ್ಪದಲ್ಲಿ ನೋಡಿ ಹಾಕಿ ಸ್ವಲ್ಪ ಹೊತ್ತು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡುವಾಗ ಅದು ಸ್ವಲ್ಪ ಹೊತ್ತಿನ ನಂತರ ಅದು ಬೇಗದು ಮೆಲ್ಟಾಗಿ ಬರುತ್ತೆ, ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ. ಆಮೇಲೆ ಇದಕ್ಕೆ ಪುಡಿ ಹಾಕಿದ್ರೆ ಆಯಿತು. ನಾವು ಪುಡಿ ಮಾಡಿ ಇಟ್ಟಿದ್ದೀವಲ್ಲ ಅದನ್ನು ಹಾಕಿದ್ರೆ ಆಯಿತು. ಇದು ಸಾಫ್ಟಾಗಿ ಬಂದ ನಂತರ ಹಾಕಿದ್ರೆ ಆಯಿತು. ಬೇಗನೆ ಆಗುತ್ತೆ, ಜಾಸ್ತಿ ಟೈಮ್ ಬೇಕಂತಿಲ್ಲ. ನೋಡಿ, ಇವಾಗ ಖರ್ಜೂರ ಎಲ್ಲ ಸಾಫ್ಟಾಗಿ ಬಂದಿದೆ. ಈ ಥರ ಸಾಫ್ಟಾಗಿ ಬರಬೇಕು. ಆನಂತರ ನಾವು ಇದಕ್ಕೆ ಪುಡಿ ಹಾಕಿದ್ರೆ ಆಯಿತು. ಈ ಟೈಮಲ್ಲಿ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ, ಸಣ್ಣ ಉರಿಯಲ್ಲಿ ಇಟ್ಕೊಳ್ಳಿ. ಪುಡಿ ನಾವು ಜಾಸ್ತಿ ಎಲ್ಲ ಮಾಡೋದಾದರೆ ಒಂದೇ ಟೈಮಲ್ಲಿ ಹಾಕೋದು ಬೇಡ, ಅದು ಮಿಕ್ಸ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಒಂದು 2 ಸಲ 3 ಸಲ ಈ ಥರ ಹಾಕಿ ಚೆನ್ನಾಗಿ ಇದು ಮಿಕ್ಸ್ ಆಗಬೇಕು. ಈ ಖರ್ಜೂರ ಮತ್ತು ನಟ್ಸ್ ಇದೆಲ್ಲ ಉಂಟಲ್ಲ, ಇದು ಪೌಡ್ರೆಲ್ಲ ಇದು ಚೆನ್ನಾಗಿ ಮಿಕ್ಸ್ ಆಗಿ ಬರಬೇಕು. ಬೇಕಾದರೆ ತುಪ್ಪ ಎಕ್ಸ್ಟ್ರಾ ಹಾಕ್ಬೋದು ಇದಕ್ಕೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ನೋಡಿ, ಈ ಥರ ಮಿಕ್ಸ್ ಮಾಡುವಾಗ ಸ್ವಲ್ಪ ದೊಡ್ಡ ಪಾತ್ರೆನೇ ತಗೊಳ್ಳಿ, ಯಾಕಂದರೆ ನಮಗೆ ಮಿಕ್ಸ್ ಮಾಡಲಿಕ್ಕೆ ಸ್ವಲ್ಪ ಈಸಿ ಆಗುತ್ತೆ. ಅದಕ್ಕೋಸ್ಕರ ಪಾತ್ರೆ ಚಿಕ್ಕದಾದರೆ ಸ್ವಲ್ಪ ಕಷ್ಟ ಆಗ್ಬೋದು. ಆಮೇಲೆ ನೋಡಿ, ತುಪ್ಪ ಸ್ವಲ್ಪ ಕಡಿಮೆ ಇತ್ತು, ಮತ್ತು ಸ್ವಲ್ಪ ಹಾಕ್ತಾಯಿದ್ದೀನಿ. ಒಂದು ಅಥವಾ 2 ಟೇಬಲ್ ಸ್ಪೂನ್ ಎಲ್ಲ ಬೇಕಾಗ್ಬೋದು, ನೋಡ್ಕೊಳ್ಳಿ. ಚೆನ್ನಾಗಿ ನಾನು ಹೇಳ್ದಾಗೆ ಇದು ಚೆನ್ನಾಗಿ ಎಲ್ಲ ಮಿಕ್ಸ್ ಆಗಿ ಬರಬೇಕು. ನೋಡಿ, ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಇಷ್ಟು ಸಾಕು. ಈ ಥರ ಉಂಡೆ ಮಾಡಲಿಕ್ಕೆ ಬರಬೇಕಿದು. ಇಷ್ಟು ಸಾಕು. ಇವಾಗ ಸ್ಟವ್ ಆಫ್ ಮಾಡ್ಕೊಳ್ಳುವ. ಆಫ್ ಮಾಡಿಬಿಟ್ಟು ಸ್ವಲ್ಪ ಬಿಸಿ ಇರುತ್ತಲ್ಲ, ಬಿಸಿಯಲ್ಲಿ ಇದು ಉಂಡೆ ಮಾಡಿದರೆ ಆಯಿತು. ನೋಡಿ, ಈ ಥರ ಎಷ್ಟು ದೊಡ್ಡ ಸೈಜಲ್ಲಿ ಬೇಕು ಆ ಥರ ನೋಡ್ಕೊಳ್ಳಿ. ಜಾಸ್ತಿ ದೊಡ್ಡ ಸೈಜಲ್ಲಿ ಬೇಡ, ನೋಡಿಕೊಂಡು ಬೇಕಾದ ಹಾಗೆ ಉಂಡೆ ಮಾಡಿದರೆ ಆಯಿತು. ನೋಡಿ, ಕಾಣುತ್ತಲ್ಲ, ಈ ಥರ ಮಾಡ್ಕೊಂಡ್ರೆ ಆಯಿತು. ಎಲ್ಲನೂ ಇದೇ ಥರ ಮಾಡ್ಕೋಬೇಕು.
ಈ ಥರ ಲೇಡು ಮಾಡಿಬಿಟ್ಟು ಒಂದು ಗ್ಲಾಸ್ ಜಾರಲ್ಲಿ ಹಾಕಿಬಿಟ್ಟು ಇದು ಫ್ರಿಜ್ಜಲ್ಲಿ ಇಡಬೇಕು ಆ ಥರ ಏನೂ ಇಲ್ಲ, ಈಚೆ ಕಡೆನೇ ಇಡ್ಬೋದು, ಹೊರಗಡೆನೇ ಇಡ್ಬೋದು. ಹಾಲಾಗಲ್ಲ, ಎಷ್ಟು ದಿನ ಇಟ್ಟರು ಹಾಲಾಗಲ್ಲ. ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆಲ್ಲ ಇದು ತುಂಬಾ ಇಷ್ಟ ಆಗುತ್ತೆ. ಮಕ್ಕಳಿಗೆಲ್ಲ ಹಾಗೆಯೇ ನಾವು ಖರ್ಜೂರ ನಟ್ಸ್ ಎಲ್ಲ ಕೊಟ್ಟರೆ ಮಕ್ಕಳು ಅಷ್ಟು ಇಷ್ಟು ತಿನ್ನಲ್ಲ. ಈ ಥರ ಲೇಡು ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ. ಚೆನ್ನಾಗಿರುತ್ತೆ ಇದು. ನೋಡಿ, ಇವತ್ತಿನ ನಮ್ಮ ಪ್ರೋಟೀನ್ ರಿಚ್ ಆದಂಥ ಲೇಡು ಇಲ್ಲಿ ರೆಡಿಯಾಗಿದೆ. ತುಂಬಾ ಹೆಲ್ತಿಯಾದಂಥ ಒಂದು ಲೇಡು ಇದು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ತುಂಬಾ ಚೆನ್ನಾಗಿರುತ್ತೆ, ಸಾಫ್ಟ್ ಆಗಿರುತ್ತೆ. ಕಟ್ ಮಾಡಿ ತೋರಿಸ್ತೀನಿ. ಇದು ದಿನ ಒಂದು ಲೇಡು ತಿಂದರೆ ಸಾಕು. ಯಾವ ಟೈಮಲ್ಲಿ ಬೇಕಾದರೂ ತಿನ್ಬೋದು. ಇಂಥ ಟೈಮಲ್ಲೇ ತಿನ್ನಬೇಕು ಆ ಥರ ಏನೂ ಇಲ್ಲ. ದಿನ ಪೂರ್ತಿ ಆರೋಗ್ಯವಾಗಿರ್ಬೋದು. ಆಮೇಲೆ ದಿನ ಪೂರ್ತಿ ಡೇ ಫುಲ್ ನಮಗೆ ಎನರ್ಜಿ ಸಿಗಲಿಕ್ಕೆಲ್ಲ ಈ ಒಂದು ಲೇಡು ತುಂಬಾ ಒಳ್ಳೆಯದು. ತುಂಬಾ ಹೆಲ್ತಿಯಾದಂಥ ಪ್ರೋಟೀನ್ ರಿಚ್ ಆದಂಥ ಲೇಡು. ನೋಡಿದ್ರಲ್ಲ, ಮಾಡಲಿಕ್ಕೂ ತುಂಬಾ ಸುಲಭ ಇದು. ಮಾಡಲಿಕ್ಕೆ ಜಾಸ್ತಿ ಕೆಲಸ ಏನೂ ಇಲ್ಲ, ಈಸಿಯಾಗಿ ಮಾಡ್ಕೋಬೋದು. ನೀವು ಮಾಡಿ ನೋಡಿ. ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಲೈಕ್ ಮಾಡಿ. ನಿಮ್ಮ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿಕೊಡಿ. ಇನ್ನೊಂದು ಒಳ್ಳೆ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.